ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ. ಇತ್ತೀಚಿನ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ದರಗಳು ಹೂಡಿಕೆದಾರರ ಗಮನ ಸೆಳೆಯುತ್ತಿವೆ. ದಾಖಲೆಯ ಮಟ್ಟ ತಲುಪಿದ್ದ ಬಂಗಾರ ಮತ್ತು ಬೆಳ್ಳಿ ದರಗಳು ನಿನ್ನೆ ಏಕಾಏಕಿ ಭಾರಿ ಇಳಿಕೆ ಕಂಡಿದ್ದವು. ಇದಕ್ಕೆ ಪ್ರಮುಖ ಕಾರಣ ಪ್ರಾಫಿಟ್ ಬುಕಿಂಗ್, ಜಿಯೋಪೊಲಿಟಿಕಲ್ ಟೆನ್ಷನ್ಗಳಲ್ಲಿ ಸ್ವಲ್ಪ ಕಡಿಮೆ ಮತ್ತು ಡಾಲರ್ ಬಲವರ್ಧನೆ ಎನ್ನಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಏರಿದಾಗ ಸಾಮಾನ್ಯವಾಗಿ ಬಂಗಾರದ ಮೇಲೆ ಒತ್ತಡ ಬೀಳುತ್ತದೆ. ಇದರ ಪರಿಣಾಮವಾಗಿ ನಿನ್ನೆ ಬಂಗಾರ ಹಾಗೂ ಬೆಳ್ಳಿ ದರಗಳಲ್ಲಿ ಕುಸಿತ ಕಂಡು ಬಂದಿತ್ತು. ಹೂಡಿಕೆದಾರರು ಲಾಭ ಪಡೆದುಕೊಳ್ಳಲು ಮಾರಾಟಕ್ಕೆ ಮುಂದಾದ್ದರಿಂದ ದರಗಳು ಇಳಿದವು. ಆದರೆ ಇಂದು ಚಿತ್ರಣ ಸಂಪೂರ್ಣ ಬದಲಾಗಿದೆ. ಮಾರುಕಟ್ಟೆಗಳಲ್ಲಿ 24 ಕ್ಯಾರೆಟ್ನ ಚಿನ್ನದ ಬೆಲೆ 10 ಗ್ರಾಂಗೆ ₹5,400 ಭಾರಿ ಏರಿಕೆಯಾಗಿ 1,59,710 ರೂಪಾಯಿ ದಾಖಲು ಮಾಡಿದೆ. 22 ಕ್ಯಾರೆಟ್ನ ಚಿನ್ನ 10 ಗ್ರಾಮಲ್ಲಿ ₹4,950 ಭಾರಿ ಏರಿಕೆಯಾಗಿ 1,46,400 ರೂಪಾಯಿ ವಹಿವಾಟು ನಡೆಸ್ತಾ ಇದೆ. ಬಂಗಾರದಂತೆ ಬೆಳ್ಳಿ ಬೆಲೆಯಲ್ಲಿ ಕೂಡ ಭಾರಿ ಏರಿಕೆ ಕಂಡು ಬಂದಿದೆ. ನಿನ್ನೆ ಕಿಲೋ ಬೆಳ್ಳಿ ಬೆಲೆಯಲ್ಲಿ ಸುಮಾರು ₹5,000 ಇಳಿಕೆ ಕಂಡಿದ್ರೆ ಇಂದು ಅದೇ ಬೆಳ್ಳಿ ಬೆಲೆ ಏಕಾಏಕಿ ₹20,000 ಏರಿಕೆಯಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಕಿಲೋ ಬೆಳ್ಳಿ ಬೆಲೆ ₹3,60,000 ಮಾರಾಟವಾಗ್ತಾ ಇದೆ. ಇನ್ನು ತಜ್ಞರ ಪ್ರಕಾರ ಮುಂದಿನ ಕೆಲವು ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ದರಗಳು ಅತ್ಯಂತ ಅಸ್ಥಿರವಾಗಿ ಇರಬಹುದು. ಜಾಗತಿಕ ಬೆಳವಣಿಗೆಗಳು, ಡಾಲರ್ ಚಲನವಲನ ಮತ್ತು ಕೇಂದ್ರ ಬ್ಯಾಂಕ್ಗಳ ನಿರ್ಧಾರಗಳು ದರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳು ಇರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.